ಕಾಂಗ್ರೆಸ್ ಅಧಿಕಾರದಾಗ ಹಿಂದೂಗಳಿಗೆ ನೆಮ್ಮದಿನ ಇಲ್ಲ. ಹೈದರಾಬಾದ್ ಒಳಗ ಅಮಾಯಕ ಆಟೋ ಡ್ರೈವರ್ ಮೇಲೆ ಕೇಸ್ ಮಾಡ್ಯಾರ. ಹಿಂದೂಗಳು ಹಿಂದೂ ಅಂತ ಹೇಳ್ಕೊಂಡ್ರು ಕೇಸ್ ಆಗ್ತಿದೆ. ಅಲ್ಪಸಂಖ್ಯಾತರಿಗಾಗಿ ಮಿಡಿಯೋ ರೇವಂತ್ ರೆಡ್ಡಿ ಅವರ ಹೃದಯ ಈಗೇನಂತೆ. ಮುಸ್ಲಿಂ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಅನ್ನೋದು ರೇವಂತ್ ಉದ್ದೀನ್ ಅವರ ಹೊಸ ವಾಕ್ಯ. ಅಜಾನ್ ನಿಂದ ಪ್ರಚೋದನೆ ಆಗುದಿಲ್ರಿ, ಆಟೋ ಹಿಂದ ಬರ್ದಿರೋ ಲೈನ್ ನಿಂದ ಪ್ರಚೋದನೆಯಾಗಿ ಕೋಮುಗಲ್ಭೆ ಆಗ್ತೈತಂತ. ದೇಶದಾಗೆ ಒಂದು ರೂಲ್ಸ್ ನಡೆದ್ರ ತೆಲಂಗಾಣ ಹೈದರಾಬಾದ್ ಒಳಗ ಬ್ಯಾರೇದೇ ರೂಲ್ಸ್ ನಡೀತೈತಿ. ಹೈದರಾಬಾದ್ ಒಳಗ ಹಿಂದೂಗಳ ಬದುಕು ಬಹಳ ಕಠಿಣ ಆಗಾಕತ್ತೈತಿ. ಯಾಕೆ ಈ ಮಾತು ಹೇಳ್ತನು ಅಂದ್ರ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಸ್ವತಃ ತಮ್ಮ ಬಾಯಿಂದ ತಾವ ಹೇಳಿದ್ರು, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ. ಈ ಮಾತನ್ನ ಅವರು ಯಾಕಾಗಿ ಹೇಳಿದ್ರು, ಯಾರ ತುಷ್ಟೀಕರಣಕ್ಕಾಗಿ ಹೇಳಿದ್ರು ಅಂತ ನಿಮ್ಗೆ ಗೊತ್ತೈತಿ. ಅದೇ ತುಷ್ಟೀಕರಣ ತೆಲಂಗಾಣದಾಗ ಮುಂದುವರೆದೈತಿ. ಅದ್ರಾಗೂ ಮುಖ್ಯವಾಗಿ ಹೈದರಾಬಾದ್ ಒಳಗ ಹಿಂದೂಗಳಿಗೆ ಬದುಕೋಕ್ಕೂ ಕಷ್ಟ ಆಗಕತ್ಬಿಟ್ಟೈತಿ. ತಮ್ಮ ದಿನನಿತ್ಯದ ಜೀವನದಾಗ ಸ್ವತಂತ್ರವಾಗಿ ತಮ್ಮ ಬದುಕಿನೊಳಗ ತಾವು ಅನ್ಕೊಂಡಂಗೆ ಇರಾಕು ಕಷ್ಟ ಆಗಕತ್ತೈತಿ. ಯಾಕೆ ಈ ಮಾತು ಹೇಳ್ತನು ಅಂದ್ರ, ಒಬ್ಬ ಆಟೋ ಡ್ರೈವರ್ ಹೈದರಾಬಾದ್ ಒಳಗ ಆಟೋದಾಗ ತನ್ನ ಭಾವನೆಯನ್ನ ತನ್ನ ಆಟೋ ಹಿಂದ, ತನ್ನ ಸ್ವಂತ ಆಟೋ ಹಿಂದ ಬರ್ಸಿ ತಾವು ಓಡಾಡ್ಲಿಕ್ಕತ್ತಿದ್ದ. ಒಂದು 4 ಮಂದಿ ಮುಸ್ಲಿಮರು ಬಂದು ಅವನ ಆಟೋವನ್ನ ತಡೆದು ಅದ್ರೊಳಗಿದ್ದ ಪ್ಯಾಸೆಂಜರ್ನ ಇಳಿಸಿ ಕಳಿಸಿ ಅವನ್ನ ಮಾತಾಡಿಸ್ತಾರ. ಯಾಕೆ ಹಿಂಗ ಬರ್ಸಿ, ಏನ್ ಅನ್ಕೊಂಡಿ ಅಂತ ಅವನನ್ನ ಜಬರ್ದಸ್ತಿ ಮಾಡಿ ಕೇಳ್ತಾರ. చెప్పు అరే ఏంద్రా భయ్ చెప్పు ఏమైందన్నా? అరే తు డర్రా కై పూరే భయ్ ఇదరా ఇక్కడ రారా భయ్ చెప్పు ఇక్కడ రాను ఇక్కడ రాను ఏమైంది ఇక్కడ రాను ఏం రాపిషు చదువు నువ్వు చదువు అన్నా నా చదివినా నేను చెప్పు నువ్వు చదువు నువ్వు చెప్పు బోల్ భయ్ మేరకు సమझा మేరకు నాకు అర్థమైంది నాకు కాలే నాకు కాలే నాకు బండినే రాయి నాకు కాలే రా భయ్ నా బండినే రాయి నాకు కాలే రా భయ్ అర్థం చెప్పి నాకు కూడా రాలే నాకు కూడా రాదు ఎందుకు రాపిస్తున్నావు మళ్ళా అన్న రాకపోతే ఎందుకు నా బండి మీద నా కొటేషన్ నేను రాయించుకున్నా ఎట్లా రాపిస్తావురా అది ఏమైందన్న ఇప్పుడు గొడవలు పెడతావు హిందూ ముస్లింలా ఏమైందన్నా ఇప్పుడు ఏమైంది మారా ఏమైంది నీకు कंप्लेंट पुलिस कंप्लेंट करते तेरे ऊपर भरत नाम है तेरा क्या नंबर है तेरा 76 मोबाइल नंबर बोल मैं बंडी नंबर लिया कर दो बोल ना रे मोबाइल नंबर बोल लिया कर दो भाई तेरा मोबाइल नंबर बोल बंडी नंबर लिया कर दो डर रहा कहीं को रे डर रहा कहीं को डरने का डर रहा फिर करने का काम कर रहा मैं बंडी नंबर लिया भाई कर दो ना कर दो कर देता हूं कर दो ಅವ ಏನು ಬರ್ಸಿದ್ದ, ನಿಮ್ಮ ಧರ್ಮವನ್ನ ನೀವು ಬದಲಾಯಿಸಿದ್ರೆ ನಿಮ್ಮ ತಂದೆಯನ್ನೇ ಬದಲಾಯಿಸಿದಂಗೆ ಅಂತ ಬರ್ಸಿದ್ದ. ಅದು ಅವನ ಭಾವನೆ. ಅದ್ರ ಬಾಜುಕ್ಕೆ ಏನು ಬರ್ಸಿದ್ದ, ಅದು ಟ್ರಿಗರ್ ಆಗಿತ್ತಂತ. ಏನು ಬರ್ಸಿದ್ದ, ಈ ಭೂಮಿಯಲ್ಲಿ ಹುಟ್ಟೋರೆಲ್ಲ ಹಿಂದೂಗಳೇ, ಜೈ ಶ್ರೀರಾಮ್. ಆಲ್ರೆಡಿ ಜೈ ಶ್ರೀರಾಮ್ ಅನ್ನೋ ಪದ ಕೇಳಿದ್ರೆ ಒಂದಿಷ್ಟು ಮಂದಿಗೆ ಮೈ ತುರಿಕೆ ಶುರು ಆಗ್ತೈತಿ. ಇನ್ನು ಹುಟ್ಟೋರೆಲ್ಲ ಹಿಂದೂಗಳು ಅನ್ನೋದು ಅವನ ಭಾವನೆ. ಆಟೋ ಡ್ರೈವರ್ಗೊಂದು ಭಾವನೆ ಐತಿ, ಅವಂಗೆ ಅನ್ನಿಸ್ತೈತಿ, ಹೌದಪ್ಪ ಒಬ್ಬ ಹಿಂದೂ ಆಗಿ ಅವನಿಗೆ ಎಲ್ಲರೂ ಹಿಂದೂ ಥರ ಕಾಣಿಸ್ತಾರ, ಅವ ಎಲ್ಲರೂ ಒಂದೇ ರೀತಿ ನೋಡ್ತಾನ. ಇದ್ರಾಗ ಏನು ಪ್ರಾಬ್ಲಮ್ ಐತಿ? ಬೇರೆ ಯಾರು ಮಾಡದಿರುವಂಥ ತಪ್ಪನ್ನು ನಾವು ಏನು ಮಾಡ್ದ? ಪ್ರಶ್ನೆ ಮಾಡಿದ್ರು, ಹಿಂದೂ ಮುಸ್ಲಿಂ ಮಧ್ಯ ಜಗಳ ಹಚ್ತಿ ಏನು ಅಂತ ಕೇಳಿದ್ರು. ಅವೇನಾರಿ ಮುಸ್ಲಿಮರ ಬಗ್ಗೆ ಕೆಟ್ಟದಾಗಿ ಬರ್ಸಿದ್ದೇನ್ರಿ? ಮುಸ್ಲಿಮರ ದೇವರು, ಮುಸ್ಲಿಂ ಧರ್ಮ ಅದ್ರ ಬಗ್ಗೆ ಕೆಟ್ಟದಾಗಿ ಒಂದೇ ಒಂದು ಪದ ಬರ್ಸಿದ್ದೇನು? ಅವನ ಭಾವನೆ ನಾವು ಬರ್ಸಿದ್ದ. ಇದರೊಳಗೆ ಹಿಂದೂ ಮುಸ್ಲಿಂ ಜಗಳ ಹೆಂಗೆ ಬರ್ತೈತಿ? ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಮಂದಿ. ಅವರು పోలీస్ స్టేషన్కి ಹೋದ್ರು. ఆ బడపాయి ఆటో డ్రైవర్ ಮೇಲೆ కేసు ಹಾಕಿದ್ರು. అయితే మేము అంతా కూడా పిఎస్కి వచ్చినాం, వచ్చి కంప్లైంట్ ఇచ్చినాం. ఎస్ఐ సార్ కూడా శ్రీనివాసుడు సార్ కూడా చెప్పినారు, పోనీ పాపం ఆటోడే కదా అని. అయితే మేము కూడా ఒప్పుకున్నాం దానికి. సరే ఆటోడే కదా సార్, ఒకసారి పిలవండి, పిలిచి మాట్లాడి అతని ఆటో తీసుకొచ్చి అతని బ్యాక్గ్రౌండ్ లో ఏముంది వర్డ్స్ అది రిమూవ్ చెప్పండి అని చెప్పినాం. అది సార్ కంప్లైంట్ అయితే తీసుకున్నాడు, మాది ఎక్నాలజ్మెంట్ కూడా ఇస్తా అన్నారు, రేపు పిలుస్తా అన్నారు. అతన్ని పిలిచి నాకు ఫోన్ చేస్తా అన్నారు. ಇಷ್ಟಾದ್ಮೇಲೆ ಎಸ್ಐ ಆಟೋ ಡ್ರೈವರ್ಗೆ ಫೋನ್ ಮಾಡಿದ್ರು. ಏಯ್ ಏನೋ ಅನ್ಕೊಂಡಿದ್ಯಾ ನೀನು, ಯಾಕೋ ಬರ್ಸಿದ್ಯಾ ಅಂತ ತೆಲುಗು ಒಳಗೆ ಕೇಳಕ್ಕೆ ಶುರು ಮಾಡಿದ್ರು. ಈ ಕಡೆಯಿಂದ ಆಟೋ ಡ್ರೈವರ್, ಯಾಕೆ ಸರ್, ಏನಾಯಿತು ಸರ್, ಈಗೇನು ಪ್ರಾಬ್ಲಮ್ಮು ಸರ್, ಈ ರೀತಿ ಸಾಕಷ್ಟು ಜನ ಬರ್ಸಿದಾರಲ್ಲ ಸರ್ ಅಂತ ಹೇಳ್ತಾ ಇದ್ರು. ಲೈ ಬಾರೋ ನೀನು ಸ್ಟೇಷನ್ಗೆ, ಕಳಿಸ್ಲಾ ಪಿ ಸಿಗಳನ್ನ ಅನ್ನೋ మాటಗಳು ఎస్ఐ ಅವ್ರ కಡೆಯಿಂದ ಬಂದು. ఎవరు నచ్చినా వాళ్ళు రాయించుకున్నారు కదా సార్. నీకు ఏ ఊరు మీది? వనపర్తి సార్. వనపర్తి. హైదరాబాద్ రూల్స్ అండ్ రెగ్యులేషన్స్ వేరే ఉంటాయి.
అది తెలుసుకుని నడిపారు. ఫస్ట్ నువ్వు నీ ఆటో తీసుకుని తీసుకురా, అతపై తీసుకురండి. కంప్లైంట్ వచ్చింది ఒక మీ ఆటో వినా? అదే కంప్లైంట్ ఇచ్చిన వాళ్ళు ఎవరు సార్? నువ్వు ఫస్ట్ రా బాబు, నీకు చెప్పాలి ఏంది, అవును సార్. లేకపోతే మేము మమ్మల్ని రమ్మంటావా? అవును సార్, కంప్లైంట్ ఇచ్చాను. ఎవరు ఏంటి కోసం ఇచ్చిండ్రు? నువ్వు ఏం రాస్తున్నావు నీకు తెలియదా? అవును సార్, నేను అడుగుతున్నా కదా సార్ ఇప్పుడు ఆ, ఎవరు ఇచ్చిండ్రు అనేసి. నీకు అవన్నీ చెప్పొద్దు. కంప్లైంట్ వచ్చింది చెప్పి మాకు 100 వచ్చింది, మాకు ఇన్ఫర్మేషన్ వచ్చింది, రా నువ్వు రా. అవన్నీ చెప్పారు, కొన్ని చెప్పకూడదు అట్లా. అవును సార్, మేము ఏమైందో తెలియదు ఎట్లా వస్తుంది చెప్పండి సార్. నీకు తెలుగు అయితే అర్థమవుతుందా? నువ్వు రాసుకున్నది అది చట్ట ప్రకారం నేరం, మాట రాసుకోకూడదు. అవును సార్, నాకు అర్థం అవుతుంది. నేను ఒక పోలీస్ ఆఫీసర్ మారుతుంటే నువ్వు అంత రిమైన్ మారుతున్నావు అంటే? అవును సార్, ఇప్పుడు నేను నేను ఒకరు కాల్ చేసినట్టు నేను అడగాలి సార్. ఇప్పుడు నీకు అడిగే చట్ట ప్రకారం నేరం నువ్వు చేసేది అది నీకు తెలియదా? నేరం మీద కదా సార్ ఇప్పుడు నేరం ఎట్లయితుందా? అంటే ఇప్పుడు నా మతాన్ని నేను ఉడికించుకుంటా సార్. ఇప్పుడు ಇಲ್ಲಿ ನನ್ನ ಪ್ರಶ್ನೆ, ತೆಲಂಗಾಣ ಒಳಗ ಹಿಂದೂಗಳು ತಮಗಿಷ್ಟ ಬಂದಂಗ ಬದುಕಕ್ಕೆ ಅವಕಾಶ ಇಲ್ಲೇನು? ಈ ಒಂದು ಪೋಸ್ಟನ್ನು ಸಾಕಷ್ಟು ಮಂದಿ ಈ ವಿಡಿಯೋ ವೈರಲ್ ಆಗ್ತಿದ್ದಂಗ ಕೇಳಾಕತ್ತಾರ. ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಿಕ್ಕತ್ತಾರ. ಸಾಕಷ್ಟು ಆಟೋಗಳ ಮೇಲೆ ಜೀಸಸ್ ಈಸ್ ದ ಓನ್ಲಿ ಗಾಡ್ ಆಫ್ ವರ್ಲ್ಡ್ ಅಂತ ಬರ್ಸಿದ್ದಾರೆ. ಜಗತ್ತಿಗೆ ಜೀಸಸ್ ಒಬ್ಬರೇ ದೇವರು ಅಂತ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ, ಇದ್ರ ಬಗ್ಗೆ ಯಾರು ಚಕಾರ ಎತ್ತೋದಿಲ್ಲ. ನಾನು ಕೂಡ ಕೇಳಾಕತ್ತಿಲ್ಲ, ಜಸ್ಟ್ ಟೈಮ್ ಹೇಳಾಕತ್ತೀನಿ. ಇದ್ರ ಬಗ್ಗೆ ಯಾರೊಬ್ಬ ಮುಸ್ಲಿಮರಿಗಾಗಲಿ ಬೇರೆ ಯಾರಿಗಾಗಲೂ ತೊಂದರೆ ಆಗಿಲ್ಲ. ಎಲ್ಲರೂ ಏನು ಅಂದ್ಕೊಂಡ್ರು, ಅವನ ಆಟೋ ಅವನಿಷ್ಟ, ಅವ್ನು ಬರೆಸ್ಕೊಳ್ಳಿ ಅಂದ್ಕೊಂಡು ಸುಮ್ಮನಾದ್ರು. ಆದ್ರೆ ಈ ಮನುಷ್ಯ ಜೈ ಶ್ರೀರಾಮ್ ಅಂತ ಬರೆಸಿ ತನಗಿಷ್ಟ ಬಂದ ಭಾವನೆನ ಬರೆಸಿದ ತಕ್ಷಣ ಊರಿ ಹತ್ಕೊಂಡ್ಬಿಡ್ತು. ಇದಷ್ಟಲ್ರಿ, ಇನ್ನು ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡವ. ಒಂದು ದಿನಕ್ಕೆ 5 ಬಾರಿ ಕೂಗೋ ಆಜಾನ್ ಒಳಗ, ಅಂದ್ರೆ ಏನು ನಮಾಜ್ ಮಾಡೋ ಟೈಮಿಗೆ ಮೈಕ್ ಒಳಗ ಇಡೀ ಏರಿಯಾಗೆ ಕೇಳೋವಂಗ ಆಜಾನ್ ಕೂಗ್ತೈತೆ ನೋಡ್ರಿ, ಅದರ ಅರ್ಥ ಏನು? ಎಷ್ಟೋ ಜನ ಗೊತ್ತಿರೋದಿಲ್ಲ. ಆಜಾನ್ ಒಳಗ ಒಂದು ಲೈನ್ ಬರ್ತೈತಿ, ಅದರ ಅರ್ಥ ಅಲ್ಲ ಒಬ್ಬರೇ ದೇವರು, ಅಲ್ಲಾನ ಬಿಟ್ರೆ ಬೇರೆ ಯಾವ ದೇವರು ಇಲ್ಲ. ಇದು ದಿನಕ್ಕೆ 5 ಸಲ ಕೇಳಿಸ್ತೈತಿ. ಹಿಂದೂಗಳಿಗೂ ಕೇಳಿಸ್ತೈತಿ, ಮುಸ್ಲಿಮ್ರಿಗೂ ಕೇಳಿಸ್ತೈತಿ, ಪ್ರತಿಯೊಬ್ಬ ಧರ್ಮದವ್ರಿಗೂ ಕೇಳಿಸ್ತೈತಿ. ಯಾರ್ಯಾರ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೇನು? ನೋ ಪ್ರಾಬ್ಲಮ್, ಅವ್ರಿಗೆ ಅಲ್ಲ ಒಬ್ಬರೇ ದೇವರು ಅಂತ ಅನ್ನಿಸ್ತೈತಿ, ಅವ್ರು ಅಂತಾರ. ಅಟ್ ದ ಸೇಮ್ ಟೈಮ್ ಕ್ರಿಶ್ಚಿಯನ್ರಿಗೆ ಜೀಸಸ್ ಒಬ್ಬರೇ ದೇವರು ಅನ್ನಿಸ್ತಾರೆ, ಅವರು ಅನ್ಕೊಂತಾರ, ಅದನ್ನ ಯಾರು ಕೇಳೋದಿಲ್ಲ. ಬಟ್ ಹಿಂದೂಗಳ ಬಗ್ಗೆ, ಹಿಂದೂ ದೇವರ ಬಗ್ಗೆ ಮಾತಾಡಿದ ತಕ್ಷಣ ಎಲ್ಲರ ಕಿವಿ ದೊಡ್ಡ ಆಗಿಬಿಡ್ತಾವ. ಹಿಂಗೆ ಹೇಳ್ಬಿಟ್ಟ, ಹಂಗೆ ಹೇಳ್ಬಿಟ್ಟ, ಕೇಸ್ ಮಾಡೋನು, ಪೊಲೀಸ್ ಸ್ಟೇಷನ್ಗೆ ಅಲ್ದಾಡ್ಸೋನು, ಇನ್ಯಾರು ಈ ರೀತಿ ಮಾತಾಡಬಾರ್ದು, ಹಂಗೆ ಮಾಡೋನು ಅನ್ನೋದಾಗ್ಬಿಡ್ತೈತಿ. ತೆಲಂಗಾಣ ಒಳಗೆ ಇಂಥದ್ದೇ ನಡಿಲಿಕ್ಕತ್ತದ. ಮುಖ್ಯವಾಗಿ ಹೈದರಾಬಾದ್ ಒಳಗೆ AIMIM ಏನೆಲ್ಲ ಮಾಡೈತಿ ಅಂದ್ರೆ ಹಿಂದೂಗಳಿಗೆ ಬದುಕಾಕೆ ಕಷ್ಟ ಆಗ್ಬಿಟ್ಟೈತಿ. ತಮ್ಮದೇ ರಾಜ್ಯಭಾರ ಮಾಡಿಬಿಟ್ಟಾರ. ಹಿಂದೊಮ್ಮೆ ನಾವೇ ಒಂದು ಸ್ಟೋರಿ ಮಾಡಿದ್ವಿ. AIMI ಶಾಸಕನೇ ಮುಂದೆ ನಿಂತು ಗೋ ಸಾಗಾಣೆಗೆ ಹೆಲ್ಪ್ ಮಾಡಿದ್ದ. ಹಿಂದೂ ಕಾರ್ಯಕರ್ತರು ಅಕ್ರಮವಾಗಿ ಗೋವುಗಳನ್ನು ಸಾಗಣೆ ಮಾಡ್ತಿದ್ದನ್ನ ಹಿಡಿದಿದ್ರು. ಬಟ್ ಆತ ಬಂದು ಕರ್ಕೊಂಡು ಹೋಗಿದ್ದ. ಇದ್ರ ಬಗ್ಗೆ ಯಾರು ಮಾತಾಡಲಿಲ್ಲ, ಕೇಸ್ ಆಗಲಿಲ್ಲ, ಒಬ್ಬ ಪೊಲೀಸ್ ಕೂಡ ಇದ್ರ ಬಗ್ಗೆ ಏನು ಮಾಡಿದ್ರೂ ಇಲ್ಲ. ಆದ್ರೆ ಆಟೋ ಡ್ರೈವರ್ ಒಬ್ಬ ಬರೆಸಿದ ವಾಕ್ಯಗಳಿಗೆ ಎಲ್ಲ ಕಡೆಯಿಂದ ಏನು ವಿರೋಧ. ಒನ್ ಸೈಡೆಡ್ ಅಂತ ಅನ್ಸಂಗಿಲ್ಲೇನ್ರಿ? ಅಲ್ಪಸಂಖ್ಯಾತರಿಗೋಸ್ಕರವಾಗಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು? ಭಾರತದಾದ್ಯಂತ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ಕೊಂಡಿದ್ದೀವಿ. ಭಾರತ ಇಸ್ಲಾಂ ದೇಶ ಆಗುತ್ತಾ? ಈ ಎಲ್ಲ ಪದಗಳು ಕೇಳಿಸ್ತಾವ, ಯಾರೂ ಮಾತಾಡೋದಿಲ್ಲ. ಒಬ್ಬ ಆಟೋ ಡ್ರೈವರ್ ಮೇಲೆ ಯಾಕೆ ಇಷ್ಟೊಂದು ಕಣ್ಣು ಅಂತ. ದೇಶದಾಗ ಒಬ್ಬನೇ ಆಟೋ ಡ್ರೈವರ್ ಹಿಂಗೆ ಬರ್ಸಾನಂತನೂ ಇಲ್ಲ. ಬೇರೆ ಬೇರೆ ಧರ್ಮದವರು ಅವರವರ ಇಚ್ಛೆಗಳನ್ನ ಬರೆಸ್ಕೊಂತಾರ್ರಿ, ಅವ್ರ ಇಷ್ಟ. ಆದ್ರೆ ಏನು ತಪ್ಪೈತಿ? ಏನಿನ ಕಾನೂನು ಗೊತ್ತೈತೇನು ಅಂತ ಕೇಳೋ SI ಸಾಹೇಬ್ರಿಗೆ ಎಷ್ಟು ಕಾನೂನು ಗೊತ್ತೈತಿ ಅಂತ ಅರ್ಥ ಮಾಡ್ಕೊಡ್ರಿ. ಸಂವಿಧಾನದಾಗ ಎಲ್ಲಿ ಬರ್ದೈತಪ್ಪ ನಮ್ಮ ಇಷ್ಟ ಬಂದದನ್ನ ನಾವು ಬರ್ಸ್ಕೋಬಾರ್ದು ಅಂತ ಮೈಕ್ ಮುಂದೆ ನಿಂತು ಜನ ಒಂದು ಧರ್ಮವನ್ನ ನಿಂದಿಸ್ತಾರ, ರಾಜಕಾರಣಿಗಳು ನಿಂದಿಸ್ತಾರ. ಇದರ ಬಗ್ಗೆ ಯಾರು ಮಾತಾಡಂಗಿಲ್ಲ ರೀ. ಆತ ಆಟೋ ಮೇಲೆ ಬರ್ಸ್ಕೊಂಡಿದ ತಕ್ಷಣ ಪ್ರಚೋದನೆ ಅನ್ನೋದಾದ್ರೆ ಆಜಾನ್ ಕೂಗೋದು ಪ್ರಚೋದನೆ, ಬೇರೆ ಬೇರೆ ಧರ್ಮದವರು ತಮ್ಮ ಆಟೋದ ಮೇಲೆ ಬರ್ಕೊಂಡಿರೋದು ಪ್ರಚೋದನೆನ. ಈಗ ಈ ಆಟೋ ಡ್ರೈವರ್ ಮೇಲೆ SI ಇಂದ ಹಿಡಿದು ಸಾಕಷ್ಟು ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ರೂ ಕೂಡ ಈತನ ಸಹಾಯಕ್ಕಂತ ಹೇಳಿ ಬಜರಂಗ್ ದಳ, VHP ಅವರು ಮುಂದಾಗ್ಯಾರ. ಹಿಂದೂ ಸಂಘಟನೆಗಳು ಈ ರೀತಿ ಮಾಡಿದ್ರಿಂದ ತಪ್ಪೇನೈತಿ, ಅವನ ಹಕ್ಕು, ಅವನ ಗಾಡಿ, ಅವ್ನು ಏನು ಬೇಕಾದರೂ ಬರೆಸ್ಲಿ ಅಂತ ಅವನ ಸಹಾಯಕ್ಕೆ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾಕೆ ಹಿಂಗೆ ಮಾಡಿದ್ರಿ ಅಂತ ವಿಚಾರಣೆ ಮಾಡಕತ್ತಾರ. ಈ ಅಲ್ಪಸಂಖ್ಯಾತರಿಗೋಸ್ಕರ ಇರುವಂಥ ರೇವಂತ್ ರೆಡ್ಡಿ ಸರ್ಕಾರ ಉರ್ಪ್ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಹೇಳಬೇಕ್ರಿ? ಅಲ್ಲಿನ ಮಂದಿ ಒಂದು ಹೆಸರು ಬೇರೆ ಕೊಟ್ಟಾರ್ರಿ.
ಇಲ್ಲಿ ಹೆಂಗ ನಮ್ಮ ಸಿದ್ದರಾಮಯ್ಯ ಸಾಹೇಬರಿದ್ದಾಗ ಸಿದ್ದರಾಮುಲ್ಲಾ ಖಾನ್ ಅಂತ ಕರಿತಿದ್ರಲ್ಲ, ಮುಸ್ಲಿಂ ತುಷ್ಟೀಕರಣ ಮಾಡ್ತಿದ್ದಕ್ಕಾಗಿ ಅಲ್ಲಿ ರೇವಂತ್ ಉದ್ದೀನ್ ಅಂತ ಕರೀಲಿಕ್ಕತ್ತಾರ. ರೇವಂತ್ ಉದ್ದೀನ್ ಅವರ ಸರ್ಕಾರ ಬರೀ ಅವರಿಗಾಗಿ ಮಾತ್ರ ಕೆಲಸ ಮಾಡುತ್ತೈತಿ ಅನ್ನುವಂಥ ಮಾತುಗಳು, ಪ್ರಶ್ನೆಗಳು ಈಗ ಮತ್ತ ಈ ಆಟೋ ವಿಷಯವಾಗಿ ಹೆಚ್ಚಾಗ್ಯಾವ.